ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ಟ್ರಿಗ್ನಾಮೆಟ್ರಿಯಲ್ಲಿ ನಮ್ಮ 4th ಚಾಪ್ಟರ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಥೀಟಾ. ಥೀಟಾ ಅದು ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಥೀಟಾ ಅಂದರೆ ಏನು? ಒಂದು ವೇರಿಯಬಲ್. ಅದರದ್ದು ವ್ಯಾಲ್ಯೂ ಯಾವ ಥರ ಬರುತ್ತೆ? ಆ್ಯಂಗಲ್ಸಲ್ಲಿ ಬರುತ್ತೆ. 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಈ ಥರ ಬರ್ತಾ ಇರುತ್ತೆ. ಅದನ್ನು ನಾವು ಕಂಡುಹಿಡಿಬೇಕು ಎಷ್ಟು ಅಂತ. ಈ ಚಾಪ್ಟರ್ ಪೂರ್ತಿ ನಾವು ಥೀಟಾ ವ್ಯಾಲ್ಯೂನೇ ಕಂಡುಹಿಡಿಯೋದು. ಓಕೆನಾ? ಈಗ ಈ ಚಾಪ್ಟರು ತುಂಬ ಇಂಪಾರ್ಟೆಂಟ್ ಮತ್ತು ಇದಕ್ಕೆ ಬೇಸಿಕ್ಸ್ ಗೊತ್ತಿಲ್ಲ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಇದು ನಮ್ಮ 4th ಚಾಪ್ಟರ್ ಅಲ್ವಾ. 1, 2, 3 ಆ 3 ಚಾಪ್ಟರ್ನೂ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೇ ಈ ಚಾಪ್ಟರ್ ಅರ್ಥ ಆಗೋದು. ಸೊ ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಬನ್ನಿ. ಇದು ಸಖತ್ ಈಸಿಯಾಗಿ ನೀವು ಸಾಲ್ವ್ ಮಾಡಿಬಿಡ್ತೀರ. ಓಕೆ, ಇದು ಅಷ್ಟೇ ಸಿಂಪ್ಲಿಫೈ ಮಾಡೋದು, ಆ ಕಡೆ ಈ ಕಡೆ ಕಳಿಸೋದ್ರಲ್ಲೇ ಮುಗಿದೋಗುತ್ತಲ್ಲ ಆನ್ಸರು, ಇಷ್ಟೇ. ಸೊ ಕರೆಕ್ಟಾಗಿ ಏನು ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ, ಆನ್ಸರ್ನ ಕಂಡುಹಿಡಿಯೋಣ. ನೋಡಿ, ನಮ್ಮ ಫಸ್ಟ್ ಕ್ವಶನ್ ಫಸ್ಟ್ ಎರಡು ಕ್ವಶನ್ನು ಸಖತ್ ಸಿಂಪಲ್ ಆಗಿರುತ್ತೆ. SSLC ಬೇಸ್ಡು ಅಥವಾ PUC ಬೇಸ್ಡ್ ಎಕ್ಸಾಮ್ ಆಗಿದ್ದರೆ ಫಸ್ಟ್ 2 ಕ್ವಶನ್ ಅಥವಾ 3 ಕ್ವಶನ್ ಹೇಳ್ಕೊಡ್ತೀನಲ್ಲ, ಆ ಮೆಥಡ್ ಸಾಕು. ಅದಾದಮೇಲೆ ಇನ್ನೂ 2 ಕ್ವಶನ್ ಇರುತ್ತೆ. ಟೋಟಲ್ 5 ಕ್ವಶನ್ ಸಾಲ್ವ್ ಮಾಡ್ತೀವಿ. ಅದಾದಮೇಲೆ ಇರೋ 2 ರಿಂದ 3 ಕ್ವಶನ್ನು ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ ಇರುತ್ತಲ್ಲ, ಓಕೆ, ಅಲ್ಲಿ ನಿಮಗೆ ಯೂಸ್ ಆಗುತ್ತೆ. ಓಕೆ, ಡಿಗ್ರಿ ಲೆವೆಲ್ ಎಕ್ಸಾಮ್ ಅವರು ಇದನ್ನು ನೋಡಬಾರ್ದು ಅಂತೇನಿಲ್ಲ, ಇದನ್ನು ನೋಡಲೇಬೇಕು. ಚಿಕ್ಕ ಸಮ್ಮೇ ಗೊತ್ತಿಲ್ಲ ಅಂದರೆ ದೊಡ್ಡ ಸಮ್ ಸಾಲ್ವ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಇದನ್ನು ಕಲ್ತ್ಕೊಳ್ಳಿ. ಕೆಲವೊಬ್ಬರಿಗೆ ಇದು ನೋಡಿದ ತಕ್ಷಣ ಕನ್ಫ್ಯೂಸ್ ಆಗುತ್ತೆ. ಇದೇನು ಹೇಳುತ್ತೆ ಅಂದರೆ ಥೀಟಾ ವ್ಯಾಲ್ಯೂ ನಾವು ಕಂಡುಹಿಡಿತೀವಲ್ವಾ, ಅದು 90ಗಿಂತ ಕಡಿಮೆ ಇರುತ್ತಂತೆ, 0ಗಿಂತ ಜಾಸ್ತಿ ಇರುತ್ತಂತೆ. ಓಕೆ, ಅಕಸ್ಮಾತು 0ನೂ ಆಗಿರ್ಬೋದು 90ನೂ ಆಗಿರ್ಬೋದು ಅಂತ ಈಕ್ವಲ್ ಟು ಹೇಳುತ್ತೆ ಅಷ್ಟೇ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಡೈರೆಕ್ಟಾಗಿ ಆನ್ಸರ್ನ ಕಂಡುಹಿಡಿಯಿರಿ, ಆರಾಮ್ಸೆ ಇದರಲ್ಲೇ ಬರುತ್ತೆ ಆನ್ಸರ್. ಈಗ ನೋಡಿ, ಸೈನ್ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್, ಇಲ್ಲಿ ಸೈನ್ ಸ್ಕ್ವೇರ್ ಏನಾದರೂ ಸಿಂಪ್ಲಿಫೈ ಆಗುತ್ತಾ? ಆಗಲ್ಲ. ಸೊ ಈ ಟರ್ಮ್ನ ನಾನು ಆ ಕಡೆ ಕಳಿಸ್ತೀನಿ. ಸೊ ಆಗ ಇದಲ್ಲೋದ್ರೆ 3 ಜೊತೆ ಮಲ್ಟಿಪ್ಲೈ ಆಗುತ್ತೆ, ಕರೆಕ್ಟಾ? ಈಗ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಹಾಗೇ ಇರುತ್ತೆ. ಇದು ಆ ಕಡೆ ಹೋದರೆ 3 ಇಂಟು ಆಗುತ್ತಲ್ವಾ. ಸೊ ಅದನ್ನು ನಾನು ಡೈರೆಕ್ಟಾಗಿ 3 ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 3 ಸೈನ್ ಸ್ಕ್ವೇರ್ ಥೀಟಾ, ಕರೆಕ್ಟಾ? ಹೇಗೆ ನೋಡಿ, ಇದನ್ನು ಆ ಕಡೆ ಕಳಿಸಿದ್ರೆ ಈ 3 ಜೊತೆ 2 ಸಪ್ರೇಟಾಗಿ ಮಲ್ಟಿಪ್ಲೈ ಆಗುತ್ತೆ. 3 ಇಂಟು ಟ್ಯಾನ್ 3 ಟ್ಯಾನ್ ಸ್ಕ್ವೇರ್ ಮೈನಸ್ ಹಂಗೆ ಬರ್ಕೊಂಡಿದ್ದೀನಿ 3 ಇಂಟು ಸೈನ್ 3 ಸೈನ್ ಸ್ಕ್ವೇರ್, ಕರೆಕ್ಟಾ? ಸೊ ಇದಾಯಿತು. ಈಗ ಈ ಸೈನ್ ಸ್ಕ್ವೇರ್ನ ಈ ಕಡೆ ಕಳಿಸೋಣ. ಆಗೇನಾಗುತ್ತೆ, ಅದು ಈ ಮೈನಸ್ 3 ಸೈನ್ ಸ್ಕ್ವೇರ್ ಇರೋದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಮೊದಲೇ ಒಂದು ಸೈನ್ ಸ್ಕ್ವೇರ್ ಥೀಟಾ ಇದೆ, ಪ್ಲಸ್ 3 ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 3 ಟ್ಯಾನ್ ಸ್ಕ್ವೇರ್ ಥೀಟಾ, ಕರೆಕ್ಟಾ? ಇದೆರಡು ಸಾಲ್ವ್ ಮಾಡಿದ್ರೆ 4 ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 3 ಟ್ಯಾನ್ ಸ್ಕ್ವೇರ್ ಥೀಟಾ. ಈಗ ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ಇಲ್ಲಿ ಟ್ಯಾನ್ ಸ್ಕ್ವೇರ್ ಇದೆ. ಇದನ್ನು ಸೈನು ಮತ್ತು ಕಾಸ್ಗೆ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕೆ? ಇದು ಮೊದಲೇ ಸೈನಲ್ಲೇ ಇದೆ. ಇದನ್ನು ನೋಡೋಣ. ಇದನ್ನು ಸೈನು ಮತ್ತು ಕಾಸ್ಗೆ ಕನ್ವರ್ಟ್ ಮಾಡೋಣ. ಇದು 3 ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ, ಕರೆಕ್ಟಾ? ಈಗ ಈ ಕಡೆ ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ನೋಡಿ, ಈ ಸೈನ್ ಸ್ಕ್ವೇರ್ ಥೀಟಾ ಮತ್ತು ಈ ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಹೆಂಗೆ ಕ್ಯಾನ್ಸಲ್ ಆಯಿತು? ಇದನ್ನು ಈ ಕಡೆ ಕಳಿಸಿ ಇದನ್ನು ಈ ಕಡೆ ಕಳಿಸಿದ್ರೆ ಇದು ಡಿವೈಡ್ ಆಗುತ್ತೆ, ಆಗ ಕ್ಯಾನ್ಸಲ್ ಆಗುತ್ತಲ್ವಾ. ಸೊ ಡೈರೆಕ್ಟಾಗಿ ನಾವು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಏನೇನು ಮಿಕ್ಕಿದೆ, ಈ ಕಾಸ್ ಸ್ಕ್ವೇರ್ ಥೀಟಾ ಈ ಕಡೆ ಕಳಿಸ್ತೀನಿ, ಈ 4ನ ಆ ಕಡೆ ಕಳಿಸ್ತೀನಿ. ಆಗ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 3/4. ನಮಗೆ ಬೇಕಾಗಿರೋದೇನು ಆ್ಯಕ್ಚುಲಿ? ಥೀಟಾ ವ್ಯಾಲ್ಯೂ, ಕರೆಕ್ಟಾ? ಕಾಸ್ ವ್ಯಾಲ್ಯೂ ಅಲ್ಲ, ಥೀಟಾ ವ್ಯಾಲ್ಯೂ. ಸೊ ಈ ಕಡೆ ಇರೋದನ್ನೆಲ್ಲ ಆ ಕಡೆ ಕಳಿಸೋಣ, ಈ ಸ್ಕ್ವೇರ್ನ ಆ ಕಡೆ ಕಳಿಸೋಣ. ಸ್ಕ್ವೇರ್ನ ಆ ಕಡೆ ಕಳಿಸಿದ್ರೆ ಅದು ಕಾಸ್ ಥೀಟಾ ಇಸ್ ಈಕ್ವಲ್ ಟು √3/4 ಆಗುತ್ತೆ, ಕರೆಕ್ಟಾ? ಸೊ ಈ √3/4ನ ಕಾಸ್ ಥೀಟಾ ಇಸ್ ಈಕ್ವಲ್ ಟು √3/2 ಆಗುತ್ತೆ, ಕರೆಕ್ಟಾ? ಸೊ ಈ ಥರ ಇದ್ದಿದ್ದು ಇದು ಹೇಗೆ ಆಯಿತು ಅಂದರೆ ಸ್ಕ್ವೇರ್ ರೂಟ್ ಸಿಂಪ್ಲಿಫಿಕೇಷನ್. ಅಕಸ್ಮಾತ್ ನಿಮಗೆ ಸ್ಕ್ವೇರ್ ರೂಟ್ ಸಿಂಪ್ಲಿಫಿಕೇಷನ್ ಗೊತ್ತಿಲ್ಲ ಅಂದರೆ ನಾನು ಯಾವಾಗಲೂ ಹೇಳ್ತಾರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡಿ ಕಲ್ತ್ಕೊಳ್ಳಿ. ಓಕೆ, ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು √3/2. ಈಗ ನಮಗೆ ಬೇಕಾಗಿರೋದೇನೋ ಥೀಟಾ ವ್ಯಾಲ್ಯೂ ಅಲ್ವಾ. ಕಾಸ್ ಥೀಟಾ ಇಸ್ ಈಕ್ವಲ್ ಟು √3/2. ಯಾವ ವ್ಯಾಲ್ಯೂಗೆ ಥೀಟಾ, ಕಾಸ್ ಥೀಟಾದು ಯಾವ ವ್ಯಾಲ್ಯೂ √3/2 ಬರುತ್ತೆ? ನಾವು ಸ್ಟಾರ್ಟಿಂಗಲ್ಲಿ ಟೇಬಲ್ ನೋಡಿದ್ವಲ್ಲ, ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟ್ರಲ್ಲೆಲ್ಲ. ಸೊ ಥೀಟಾ ಕಾಸ್ 30 ಇಸ್ ಈಕ್ವಲ್ ಟು √3/2 ಅಲ್ವಾ. ಸೊ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ. ಇಲ್ಲಿ ಕಾಸ್ ಇದೆ, ಸೊ ಕಾಸ್ ಟೇಬಲ್ಗೆ ಹೋಗಿ. ಕಾಸ್ ಎಷ್ಟು ಡಿಗ್ರಿಗೆ √3/2 ಬರುತ್ತೆ? ಕಾಸ್ 30 ಡಿಗ್ರಿ, ಇಷ್ಟೇ.
ಅರ್ಥ ಆಯ್ತಲ್ವಾ? ಸೊ ಇದೇ ಥರನೇ ಸಖತ್ ಸಿಂಪಲ್ ಆಗಿರುತ್ತೆ ಕ್ವಶನ್ಸ್ ಎಲ್ಲ, ಏನಿಲ್ಲ ಸಿಂಪ್ಲಿಫಿಕೇಷನ್ ಅಷ್ಟೇ. ಆ ಕಡೆಯಿಂದ ಈ ಕಡೆ ಕಳಿಸೋದು, ಈ ಕಡೆಯಿಂದ ಆ ಕಡೆ ಕಳಿಸೋದು. ಸೈನ್ ಬಿಟ್ಟು ಬೇರೆ ಏನೇ ಇದ್ದರೂ ಅದನ್ನು ಸೈನು ಮತ್ತು ಕಾಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಈಸಿಯಾಗುತ್ತೆ. ಮಾಡ್ಕೊಂಡ್ಮೇಲೆ ನಮಗೆ ಡೈರೆಕ್ಟಾಗಿ ನೋಡಿ ಈ ರೂಟ್ ಫಾರ್ಮಲ್ಲಿ ಸಿಗುತ್ತೆ. ರೂಟ್ ಫಾರ್ಮಲ್ಲಿದ್ದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ಮೇಲೆ ಏನಿಲ್ಲ, ಕಾಸ್ ಎಷ್ಟು ಡಿಗ್ರಿಗೆ √3/2 ಕಾಸ್ 30 ಡಿಗ್ರಿ. ಸೊ ಥೀಟಾ = 30 ಡಿಗ್ರಿ. ಓಕೆ, ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ನೋಡಿದರೆ ಈ ಥರ ಕಾಸ್ನ ಆ ಕಡೆ ಕಳಿಸಿದ್ರೆ ಕಾಸ್ ಇನ್ವರ್ಸ್ ಎಲ್ಲ ಆಗುತ್ತೆ, ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇದು ಡೈರೆಕ್ಟಾಗಿ ಆನ್ಸರ್ ಕಂಡುಹಿಡಿಬೋದು. ಈಗ ನಮ್ಮ ಸೆಕೆಂಡ್ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. sec² θ + tan² θ = 7. ಓಕೆ, ಈ ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಐಡೆಂಟಿಟಿ ಇದೆ, ಅದನ್ನು ಏನು ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ಇದು ಸಾಲ್ವ್ ಮಾಡೋಣ. ಯಾಕಂದರೆ ಅದು ಯೂಸ್ ಮಾಡಿಕೊಂಡೆ ಇದನ್ನು ನಾವು ಸಾಲ್ವ್ ಮಾಡೋದು. ಓಕೆ, ಐಡೆಂಟಿಟೀಸು ನಾನು ಎಲ್ಲೆಲ್ಲಿ ಹೇಳ್ತಾ ಇರ್ತೀನೋ ಅದೆಲ್ಲ ನೋಟ್ ಮಾಡ್ಕೋತಾ ಇರಿ, ನಿಮಗೆ ಒಂದು ಕಡೆ ಪರ್ಫೆಕ್ಟಾಗಿ ಯೂಸ್ ಆಗುತ್ತೆ. ಸೊ ಐಡೆಂಟಿಟಿ ಏನು ಅಂದರೆ sec² θ - tan² θ = 1. ನಮಗೆ ಗೊತ್ತು sin² θ + cos² θ = 1, ಕರೆಕ್ಟಾ? ಅದೇ ರೀತಿ sec² θ - tan² θ = 1 ಅಂತ ಒಂದು ರೂಲ್ ಇದೆ. ಸೊ ನಮಗೆ ಬೇಕಾಗಿರೋದು sec² ಅಲ್ವಾ, ಈ tan² ಆ ಕಡೆ ಕಳಿಸಿದ್ರೆ sec² θ = 1 + tan² θ. ಓಕೆ, ಇದನ್ನು ಯೂಸ್ ಮಾಡಿಕೊಂಡು ನಾವು ಈ sec² θ ಬದಲು 1 + tan² θ ಅಂತ ಇಲ್ಲಿ ರೀಪ್ಲೇಸ್ ಮಾಡ್ತೀನಿ. ಸೊ 1 + tan² θ, ಈ tan² θನ ಹಾಗೆ ಹಾಕೋತೀನಿ = 7. ಇದೇನಾಗುತ್ತೆ 1 + 2 tan² θ = 7. ನೆಕ್ಸ್ಟು 2 tan² θ = 6, ಕರೆಕ್ಟಾ? 1 ಆ ಕಡೆ ಹೋಯಿತು. ನೆಕ್ಸ್ಟು ಈ 2ನ ಆ ಕಡೆ ಕಳಿಸೋಣ, ಆಗ tan² θ = 3. ನೆಕ್ಸ್ಟು ಈಗ ನಮಗೆ ಬೇಕಾಗಿರೋ ಥೀಟಾ ವ್ಯಾಲ್ಯೂ ಅಲ್ವಾ, ಈ ಸ್ಕ್ವೇರ್ನ ಆ ಕಡೆ ಕಳಿಸೋಣ, tan θ = √3. ಓಕೆ, ಸೊ ಇವಾಗ ನಮಗೆ ಇಲ್ಲಿಗೆ ಸಿಕ್ಕಿದೆ, ಬಟ್ ಥೀಟಾ ವ್ಯಾಲ್ಯೂ ಏನಂತ ಗೊತ್ತಿಲ್ಲ. ನಿಮಗೆ ಟೇಬಲ್ ಕರೆಕ್ಟಾಗಿ ಗೊತ್ತಿದ್ದರೆ ಆರಾಮ್ಸೆ ಈ ವ್ಯಾಲ್ಯೂನ ಕಂಡುಹಿಡಿಬೋದು. ಟ್ಯಾನ್ ಎಷ್ಟು ಡಿಗ್ರಿಗೆ √3 ಆನ್ಸರ್ ಬರುತ್ತೆ? ಟ್ಯಾನ್ 60 ಡಿಗ್ರಿ, ಕರೆಕ್ಟಾ? ಸೊ ಥೀಟಾ = 60 ಡಿಗ್ರಿ, ಇಷ್ಟೇ. ಓಕೆ, ಈ ಐಡೆಂಟಿಟಿ ನೆನ್ಪಿಟ್ಕೊಳ್ಳಿ. ಇದರಲ್ಲಿ sec² = 1 + tan² ಬರುತ್ತೆ. ಸೊ ಅದು ಗೊತ್ತಾದಮೇಲೆ ಅದನ್ನು ತೊಗೊಂಡೋಗಿ ಈ ವ್ಯಾಲ್ಯೂನ ಇಲ್ಲಿ ಹಾಕಿ ಮಿಕ್ಕಿದೆಲ್ಲ ಹಾಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆನ್ಸರ್ ಸಿಕ್ಬಿಡುತ್ತೆ, ಇಷ್ಟೇ. ಈಗ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಎರಡು ಸಾಲ್ವ್ ಮಾಡಿದ್ವಲ್ಲ, ಅದು PUC ಮತ್ತು SSLC ಬೇಸ್ ಮೇಲೆ ಎಕ್ಸಾಮ್ ಆಗಿದ್ದರೆ ಆ ಥರ ಕ್ವಶನ್ಸ್ ಬರುತ್ತೆ. ಅಕಸ್ಮಾತ್ ನೀವು ಡಿಗ್ರಿ ಲೆವೆಲಲ್ಲಿ ಬರೆದ್ರೆ ಕ್ವಶನ್ಸು ಈ ಥರನೇ ಬರುತ್ತೆ. ಓಕೆನಾ? ಹಾಗಂತ ಡಿಗ್ರಿ ಲೆವೆಲ್ ಅಂತ ಸಿಂಪಲ್ ಕ್ವಶನ್ಸ್ ಕೊಡಲ್ಲ ಅಂತಲ್ಲ, ಕೊಡ್ಬೋದು. ಬಟ್ ಮೇಜರಾಗಿ ನಿಮಗೆ ಕಾಂಪ್ಲಿಕೇಟೆಡ್, ಸ್ವಲ್ಪ ಡಿಫಿಕಲ್ಟ್ ಇರೋ ಕ್ವಶನ್ಸ್ ಕೊಡ್ತಾರೆ. ಇದು ಸಹ ಆರಾಮ್ಸೆ ಸಾಲ್ವ್ ಮಾಡ್ಬೋದು, ಏನೂ ಇಲ್ಲ. ಮೆಥಡ್ನ ಫಾಲೋ ಮಾಡಿ ನಾನು ಹೇಳ್ಕೊಡ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಈಗ ಈ ವ್ಯಾಲ್ಯೂ ಇದೆಯಲ್ಲ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಆಗ sin θ + cos θ = 3 sin θ - 3 cos θ ಆಗುತ್ತೆ, ಕರೆಕ್ಟಾ? ಇದಿಷ್ಟನ್ನು ಇದು 3 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 3 × sin 3 sin θ ಮೈನಸ್ ಹಾಗೆ ಹಾಕ್ಕೊಂಡು 3 × cos 3 cos θ, ಕರೆಕ್ಟಾ? ಈಗ ಈ sin θನ ಆ ಕಡೆ ಕಳಿಸ್ತೀನಿ, ಈ cos θನ ಈ ಕಡೆ ಕಳಿಸ್ತೀನಿ. ಆಗ ಈ cos θ ಈ ಕಡೆ ಬಂದರೆ ಇದು +3 cos θ ಆಗುತ್ತೆ. ಇಲ್ಲಿ ಮೊದಲೇ ಒಂದು cos θ ಇದೆ ಅಲ್ವಾ, ಸೊ cos θ + 3 cos θ, ಇಲ್ಲಿ 3 sin θ. ಓಕೆ, ಇದು ಈ ಕಡೆ ಬಂದರೆ -sin θ, ಕರೆಕ್ಟಾ? ಈಗ ಇಲ್ಲಿ ಇದು 4 cos θ ಆಗುತ್ತೆ, = ಇದು 2 sin θ ಆಗುತ್ತೆ. ಈಗ ಈ ಕಾಸ್ನ ಈ ಕಡೆ ಕಳಿಸ್ತೀನಿ, ಈ 2ನ ಈ ಕಡೆ ಕಳಿಸ್ತೀನಿ. ಆಗ 4/2 ಎಷ್ಟು? 2. ಇದು sin θ cos θ, ಕರೆಕ್ಟಾ? ಸೊ sin θ cos θನ ನಾವು tan θ ಅಂತ ಬರ್ಕೋಬೋದು. ಸೊ ನಮ್ಗೆ ಫೈನಲ್ ಆಗಿ ಏನು ಸಿಕ್ಕಿದೆ? tan θ = 2. ಬಟ್ ನಾವು ಕಂಡುಹಿಡಿಬೇಕಾಗಿರೋದೇನು? ಥೀಟಾ ವ್ಯಾಲ್ಯೂ, ಕರೆಕ್ಟಾ? ಈ ಚಾಪ್ಟರ್ ಫುಲ್ಲು ನಾವು ಥೀಟಾ ವ್ಯಾಲ್ಯೂ ಕಂಡುಹಿಡಿಬೋದು. ಟ್ಯಾನ್ ಎಷ್ಟು ಡಿಗ್ರಿಗೆ 2 ಬರುತ್ತೆ? ಟ್ಯಾನ್ ಎಷ್ಟು ಡಿಗ್ರಿಗೂ 2 ಬರೋದೇ ಇಲ್ಲ. ಓಕೆ, ಟ್ಯಾನ್ 45 ಡಿಗ್ರಿ ಆಗಿದ್ರೆ 1 ಬರ್ತಿತ್ತು. ಸೊ ಇಲ್ಲಿ 1 ಬಂದಿದ್ರೆ ಟ್ಯಾನ್ 45 ಅಂತ ಹೇಳ್ಬೋದಾಯಿತು. ಈ ವ್ಯಾಲ್ಯೂನ ಥೀಟಾ ವ್ಯಾಲ್ಯೂನ ಅಲ್ಲಿ ತೊಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಆ ಆನ್ಸರ್ ಸಿಕ್ತಿತ್ತು, ಕರೆಕ್ಟಾ? ಬಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗೋದಿಲ್ಲ. ಯಾಕೆ? ನಮಗೆ ಪರ್ಫೆಕ್ಟ್ ಆನ್ಸರ್ ಸಿಕ್ಕಿಲ್ಲ. ಟ್ಯಾನ್ ಥೀಟಾ = 1 ಸಿಕ್ಕಿದ್ರೆ 45 ಅಂತ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಸಿಕ್ಕಿಲ್ಲ. ಈಗ ನಾನೇನು ಮಾಡ್ತೀನಿ,
ಆಗ ಕೊಟ್ಟಿರೋ ಈಕ್ವೇಷನ್ ಇದೆಯಲ್ಲ ಅದನ್ನು ಟ್ಯಾನ್ಗೆ ಕನ್ವರ್ಟ್ ಮಾಡ್ತೀನಿ. ಕನ್ವರ್ಟ್ ಮಾಡಿ ಟ್ಯಾನ್ ಬದಲು ನಾನು 2 ಅಂತ ವ್ಯಾಲ್ಯೂ ಹಾಕಿ ಆನ್ಸರ್ನ ಕಂಡುಹಿಡ್ತೀನಿ ಇಷ್ಟೇ. ಸೊ ಈ ಥರ ನೀವು ಸಿಚುವೇಷನಲ್ಲಿ ಎನ್ಕೌಂಟರ್ ಮಾಡಿದಾಗ ಸೊ ಇಲ್ಲಿ ಏನು ವ್ಯಾಲ್ಯೂ ಬಂದಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಇದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಅಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದಷ್ಟು ಟ್ಯಾನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಮಾಡಿಕೊಂಡ್ರೆ ಟ್ಯಾನ್ ಈಸ್ ಈಕ್ವಲ್ ಟು 2 ಅಲ್ವಾ. ಸೊ ಟ್ಯಾನ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಆನ್ಸರ್ನ ಕಂಡುಹಿಡಿಯೋಣ. ಈಗ ಇಲ್ಲಿಗೆ ನಿಂತಿದ್ದೀವಿ ಕರೆಕ್ಟಾ ನಾವು. ಈಗ ನೋಡಿ ಅದೇನು ವ್ಯಾಲ್ಯೂ ಇದೆಯೋ ಅದನ್ನು ನಾನು ಟ್ಯಾನ್ಗೆ ಹೇಗೆ ಕನ್ವರ್ಟ್ ಮಾಡ್ತೀನಿ ನೋಡೋಣ. ಫಸ್ಟು ಆ sin ಪವರ್ 4 θ ಮೈನಸ್ ಕಾಸ್ ಪವರ್ 4 θ ಇದೆಯಲ್ಲ ಇದನ್ನು ಈಸಿಯಾಗಿ ಮಾಡ್ಕೊಳ್ಳೋಣ. ಏನದು sin ಸ್ಕ್ವೇರ್ θ ಮೈನಸ್ ಕಾಸ್ ಸ್ಕ್ವೇರ್ θ ಪವರ್ 2 ಕರೆಕ್ಟಾಗಿ ಹಿಂಗೆ ಬರ್ಕೋಬೋದು. 2 × 2 ಮತ್ತು 4 ಬರುತ್ತೆ, ಅದೇ ಥರನೇ ಆಗುತ್ತೆ. ಸೊ ಈ ಥರ ಬರ್ಕೋಬೋದು. ಈಗ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕರೆಕ್ಟಾ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನು a ಪ್ಲಸ್ ಬಿ a ಮೈನಸ್ ಬಿ. ಇಲ್ಲಿ a ಏನು sin ಸ್ಕ್ವೇರ್, b ಏನು ಕಾಸ್ ಸ್ಕ್ವೇರ್ ಕರೆಕ್ಟಾ. ಸೊ a ಪ್ಲಸ್ ಬಿ sin ಸ್ಕ್ವೇರ್ θ ಪ್ಲಸ್ ಕಾಸ್ ಸ್ಕ್ವೇರ್ θ ಇಂಟು sin ಸ್ಕ್ವೇರ್ θ ಮೈನಸ್ ಕಾಸ್ ಸ್ಕ್ವೇರ್ θ. ಸೊ ನಮಗೆ ಗೊತ್ತು sin ಸ್ಕ್ವೇರ್ θ ಪ್ಲಸ್ ಕಾಸ್ ಸ್ಕ್ವೇರ್ θ ಎಷ್ಟು 1. ಇದು ಹಾಗೆ ಬರ್ಕೋತೀನಿ. ಇದನ್ನು sin ಸ್ಕ್ವೇರ್ θ ಮೈನಸ್ ಕಾಸ್ ಸ್ಕ್ವೇರ್ θ ಹಾಗೆ ಬರ್ಕೋತೀನಿ. ಈಗ ಇದನ್ನು ನಾನು ಟ್ಯಾನಿಗೆ ಕನ್ವರ್ಟ್ ಮಾಡಬೇಕು ಕರೆಕ್ಟಾ. ಸೊ ನಾನು ಟ್ಯಾನಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಟ್ಯಾನ್ಗೆ ರೂಲ್ ಏನು, ಟ್ಯಾನ್ ಈಸ್ ಈಕ್ವಲ್ ಟು sin θ ಬೈ ಕಾಸ್ θ ಕರೆಕ್ಟಾ. sin θ ಬೈ ಕಾಸ್ θ. ಸೊ ನಾನು ಇದ್ರ ಕೆಳಗಡೆ ಕಾಸ್ ಸ್ಕ್ವೇರ್ θ ಹಾಕೊಂಡ್ರೆ ಟ್ಯಾನ್ ಸ್ಕ್ವೇರ್ θ ಆಗುತ್ತೆ ಕರೆಕ್ಟಾ. ಸೊ ಇದ್ರ ಕೆಳಗಡೆ ನಾನು ಕಾಸ್ ಸ್ಕ್ವೇರ್ θ ಹಾಕೊಂಡ್ರೆ ನನಗೆ ಟ್ಯಾನ್ ಸ್ಕ್ವೇರ್ ಆಗುತ್ತೆ. ಸೊ ಇದ್ರ ಕೆಳಗಡೆ ಟಕ್ಕತ್ತ ನಾನು ಸ್ಕ್ವೇರ್ θನ ಹಾಕೊಳ್ಳೋಕೆ ಆಗೋದಿಲ್ಲ. ಓಕೆ, ಸೊ ನಾನೇನು ಮಾಡಬೇಕು, ಕಾಸ್ ಸ್ಕ್ವೇರ್ θನ ಕಾಮನ್ ತೆಗಿಬೇಕು. ಅಂದರೆ ನೋಡಿ ಈಗ ನಮ್ಮ ಹತ್ರ ಇರೋದು ಇಷ್ಟೇ, ಈ 1 ಬಿಟ್ಬಿಡಿ. ಓಕೆ, 1 ಇಂಟು ಇದು ಮಾಡಿದ್ರೆ ಅದೇ ಆನ್ಸರೇ ಬರುತ್ತೆ. ನಮ್ಮ ಹತ್ರ ಇರೋದೇನು sin ಸ್ಕ್ವೇರ್ θ ಮೈನಸ್ ಕಾಸ್ ಸ್ಕ್ವೇರ್ θ ಕರೆಕ್ಟಾ. ಸೊ ನಾನು ಏನು ಮಾಡ್ತೀನಿ, ಇದೆರಡರಲ್ಲೂ ಕಾಸ್ ಸ್ಕ್ವೇರ್ θನ ಕಾಮನ್ ತೆಗಿತೀನಿ. ಯಾಕೆ ಕಾಸ್ ಸ್ಕ್ವೇರ್ θನೇ ಕಾಮನ್ ತೆಗಿಬೇಕು ಅಂದರೆ ಇಲ್ಲಿ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ θ ಹಾಕೊಂಡ್ರೆ ಮಾತ್ರ ನಮಗೆ ಟ್ಯಾನ್ ಸ್ಕ್ವೇರ್ θ ಬರೋದು ಕರೆಕ್ಟಾ. ಸೊ ಈಗ sin ಸ್ಕ್ವೇರ್ θ ಬೈ ಕಾಸ್ ಸ್ಕ್ವೇರ್ θ ಫಸ್ಟು ಕಾಮನ್ ತೆಗೆಯೋಣ. ಕಾಸ್ ಸ್ಕ್ವೇರ್ θ ಕಾಮನ್. ಸೊ ಇದು sin ಸ್ಕ್ವೇರ್ θ ಬೈ ಕಾಸ್ ಸ್ಕ್ವೇರ್ θ. ಸೊ ಇಲ್ಲೂ ಕಾಸ್ ಸ್ಕ್ವೇರ್ θ ಬೈ ಕಾಸ್ ಸ್ಕ್ವೇರ್ θ ಕ್ಯಾನ್ಸಲ್ ಆಗಿ ನಮ್ಗೆ ಏನು ಮಿಗುತ್ತೆ 1. ಕಾಮನ್ ತೆಗಿತಾ ಇರೋದೇ ಕಾಸ್ ಸ್ಕ್ವೇರ್ θ ಅಲ್ವಾ, ಇಲ್ಲಿ ಇದ್ದಿದ್ದೇ ಕಾಸ್ ಸ್ಕ್ವೇರ್ θ, ಕಾಮನ್ ತೆಗೆದ್ರೆ 1 ಮಿಗುತ್ತೆ. ಸೊ ಈಗ ಇದನ್ನು ನಾನು ಟ್ಯಾನ್ ಸ್ಕ್ವೇರ್ θ ಮೈನಸ್ 1 ಅಂತ ಬರ್ಕೋಬೋದು. ಇದನ್ನು ಟ್ಯಾನ್ ಸ್ಕ್ವೇರ್ θ ಮೈನಸ್ 1 ಇದನ್ನು ಹಾಗೆ ಬರ್ಕೋತೀನಿ. ಸೊ ನಮ್ಮ ಹತ್ರ ಇದ್ದಿದ್ದು 2 ಟರ್ಮಲ್ಲಿ, ಈ 2 ಟರ್ಮಲ್ಲಿ ಒಂದನ್ನು ಟ್ಯಾನ್ಗೆ ಕನ್ವರ್ಟ್ ಮಾಡಾಯಿತು. ಇನ್ನೊಂದು ಟರ್ಮ್ ಇದೆ, ಅದೇನದು ಕಾಸ್ ಸ್ಕ್ವೇರ್ θ. ಇದನ್ನು ಟ್ಯಾನ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತಲೂ ನೋಡೋಣ. ನೋಡಿ ಒಂದು ಸಿಚುಯೇಷನ್ನು. ನೆಕ್ಸ್ಟ್ ಸಿಚುಯೇಷನ್ ಏನಂದರೆ ನಮಗೆ ಗೊತ್ತು sin ಸ್ಕ್ವೇರ್ θ ಪ್ಲಸ್ ಕಾಸ್ ಸ್ಕ್ವೇರ್ θ ಈಸ್ ಈಕ್ವಲ್ ಟು 1 ಕರೆಕ್ಟಾ. ಸೊ ಇಲ್ಲಿ ನಾನು ಟ್ಯಾನ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇಲ್ಲೇನು ಮಾಡಿದ್ವಿ, ಕಾಸ್ ಸ್ಕ್ವೇರ್ θ ಇಂದ ಡಿವೈಡ್ ಮಾಡಿದ್ವಿ. ಸೊ ಹೋಲ್ ಈಕ್ವೇಷನ್ನ ಕಾಸ್ ಸ್ಕ್ವೇರ್ θ ಇಂದ ಡಿವೈಡ್ ಮಾಡೋಣ. ಸೊ ಇದು ಕಾಸ್ ಸ್ಕ್ವೇರ್ θ ಆಗುತ್ತೆ. ಓಕೆ, ಕಾಸ್ ಸ್ಕ್ವೇರ್ θ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ θ ಕರೆಕ್ಟಾ. ಸೊ ಏನಾಗುತ್ತೆ, ಅದು 1 ಆಗುತ್ತೆ. ಇಲ್ಲಿ ಕಾಸ್ ಸ್ಕ್ವೇರ್ θ ಹಾಗಿರುತ್ತೆ. ಸೊ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ನು ನೀವು ಕಾಸ್ ಸ್ಕ್ವೇರ್ θ ಇಂದನೇ ಡಿವೈಡ್ ಮಾಡಬೇಕು, ರೈಟ್ ಹ್ಯಾಂಡ್ನು ಕಾಸ್ ಸ್ಕ್ವೇರ್ θ ಇಂದನೇ ಡಿವೈಡ್ ಮಾಡಬೇಕು. ಈಗ sin ಸ್ಕ್ವೇರ್ θ ಬೈ ಕಾಸ್ ಸ್ಕ್ವೇರ್ θ ಏನು, ಟ್ಯಾನ್ ಸ್ಕ್ವೇರ್ θ ಪ್ಲಸ್ 1 ಇಸ್ ಈಕ್ವಲ್ ಟು 1 ಬೈ ಕಾಸ್ ಸ್ಕ್ವೇರ್ θ. ನಮಗೆ ಬೇಕಾಗಿರೋದೇನು, ಕಾಸ್ ಸ್ಕ್ವೇರ್ θನ ಟ್ಯಾನ್ ಸ್ಕ್ವೇರ್ θಗೆ ಕನ್ವರ್ಟ್ ಮಾಡಬೇಕು. ಸೊ ಕಾಸ್ ಸ್ಕ್ವೇರ್ θಗೆ ಆನ್ಸರ್ ಬೇಕು ನಮಗೆ ಕರೆಕ್ಟಾ. ಸೊ ಇದನ್ನು ಇಲ್ಲಿ ಕಳಿಸ್ತೀನಿ, ಇದಿಷ್ಟನ್ನು ಇಲ್ಲಿ ಕಳಿಸ್ತೀನಿ. ಆಗ ಕಾಸ್ ಸ್ಕ್ವೇರ್ θ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಸ್ಕ್ವೇರ್ θ ಪ್ಲಸ್ 1 ಕರೆಕ್ಟಾ. ನಮಗೆ ಈಗ ಕಾಸ್ ಸ್ಕ್ವೇರ್ θ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಸ್ಕ್ವೇರ್ θ ಪ್ಲಸ್ 1 ಸಿಕ್ತು. ಈಗ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇದನ್ನು ಹಾಗೆ ಬರ್ಕೋತೀನಿ, ಟ್ಯಾನ್ ಸ್ಕ್ವೇರ್ θ ಮೈನಸ್ 1 ಡಿವೈಡೆಡ್ ಬೈ 1 ಬೈ ಅಲ್ವಾ. ಸೊ ಟ್ಯಾನ್ ಸ್ಕ್ವೇರ್ θ ಪ್ಲಸ್ 1. ಓಕೆ, ನಾವು ಸ್ಟಾರ್ಟಿಂಗಲ್ಲೇ ಕಂಡುಹಿಡಿದಿದ್ವಿ ಟ್ಯಾನ್ ಅಂದರೆ ಏನು 2, ಟ್ಯಾನ್ θ ಅಂದರೆ 2, ಟ್ಯಾನ್ ಸ್ಕ್ವೇರ್ θ ಅಂದರೆ ಎಷ್ಟು 4. ಸೊ ಇದು 4 ಮೈನಸ್ 1 ಡಿವೈಡೆಡ್ ಬೈ ಇದು ಟ್ಯಾನ್ ಸ್ಕ್ವೇರ್ ಅಂದರೆ 4 ಅಲ್ವಾ, 4 ಪ್ಲಸ್ 1 5. ಆನ್ಸರ್ ಈಸ್ 3/5 ಇಷ್ಟೇ.
ಸೊ ಇಲ್ಲಿ ನೋಡಿ ತುಂಬ ಕನ್ವರ್ಷನ್ಸ್ ಮಾಡಿಬಿಟ್ಟಿದ್ದೀವಿ, ನಿಮಗೆ ಕನ್ಫ್ಯೂಸ್ ತುಂಬ ಆಗಿರುತ್ತೆ. ಏನಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡಿ. ಓಕೆ, ನಾವು ಇದನ್ನು ಸಾಲ್ವ್ ಮಾಡ್ಕೊಂಡು ಬಂದರೆ ಇಲ್ಲಿಗೆ ನಿಂತ್ಕೋತೀವಿ. ಇಲ್ಲಿ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 2, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 2ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಏನು ಮಾಡ್ತೀನಿ, ಆ ಈಕ್ವೇಷನ್ನ ಟ್ಯಾನಿಗೆ ಕನ್ವರ್ಟ್ ಮಾಡ್ಕೊಂಡು ಬರ್ತೀನಿ. ಅದನ್ನ ಯೂಸ್ ಮಾಡಿಕೊಂಡು ಒಂದನ್ನು ಟ್ಯಾನಿಗೆ ಕನ್ವರ್ಟ್ ಮಾಡ್ತೀನಿ, ಇನ್ನೊಂದು ಆಗಲ್ಲ. ಸೊ ಇದನ್ನು ಕನ್ವರ್ಟ್ ಮಾಡೋದಕ್ಕೆ ಈ ಫಾರ್ಮುಲಾ, ಓಕೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಬರುತ್ತಲ್ಲ, ಆ ಫಾರ್ಮುಲಾದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ಕಂಡುಹಿಡ್ತೀವಿ. ಅಕಸ್ಮಾತ್ ಈ ವಿಡಿಯೋ ಸ್ವಲ್ಪ ಕನ್ಫ್ಯೂಸ್ ಆಗಿದ್ರೆ ಈ ಕ್ವಶನ್ನು ಮತ್ತೆ ಫಸ್ಟಿಂದ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೇ ಆನ್ಸರ್ ಸಿಗೋದು. ಈಗ ನಮ್ಮ ಫೈನಲ್ ಟ್ರಿಕಿ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ನೋಡಿ, ಇದು ಸಹ ಪ್ರೀವಿಯಸ್ ಕ್ವಶನ್ ಥರನೇ, ಬಟ್ ಇದು ಅಷ್ಟೊಂದು ಡಿಫಿಕಲ್ಟ್ ಆಗಿರಲ್ಲ, ಸಖತ್ ಈಸಿ ಆಗಿರುತ್ತೆ. ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಇದರಲ್ಲಿ ಏನೋ ಸಾಲ್ವ್ ಮಾಡೋಕ್ಕಾಗತ್ತಾ? ಏನೂ ಮಾಡೋಕ್ಕಾಗಲ್ಲ. ಈ 5ನ ಆ ಕಡೆ ಮೂವ್ ಮಾಡೋಣ. ಸೊ ಡೈರೆಕ್ಟಾಗಿ ನಮಗೆ ಟ್ಯಾನ್ ಈಸ್ ಈಕ್ವಲ್ ಟು 4/5 ಸಿಕ್ಬಿಡ್ತು. ಕರೆಕ್ಟಾ? ನಮಗೆ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 4/5 ಸಿಕ್ಕಿದೆ. ಓಕೆ, ಪ್ರೀವಿಯಸ್ ಕ್ವಶನ್ ಥರನೇ ಒಂದು ಆನ್ಸರ್ ಸಿಕ್ತು. ಬಟ್ ನಾವು ಪ್ರೀವಿಯಸ್ ಕ್ವಶನಲ್ಲಿ ತುಂಬ ಸರ್ಕಸ್ ಮಾಡಿದ್ವಿ ಟ್ಯಾನ್ ಥೀಟಾ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ. ಸ್ಟಾರ್ಟಿಂಗಲ್ಲೇ ಎಷ್ಟೊಂದು ಕನ್ವರ್ಷನ್ಸ್ ಇತ್ತು, ಬಟ್ ಇಲ್ಲಿ ಡೈರೆಕ್ಟಾಗೆ ಸಿಕ್ಬಿಡ್ತು. ಬಟ್ ಥೀಟಾ ವ್ಯಾಲ್ಯೂ ಸಿಕ್ಕಿದೆಯಾ? ಇಲ್ಲ. ಯಾಕೆ? ಥೀಟಾ ವ್ಯಾಲ್ಯೂ 1 ಆಗಿದ್ದರೆ, ಓಕೆ, ಇಲ್ಲಿ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ಆಗಿದ್ದರೆ ಥೀಟಾ ಈಸ್ ಈಕ್ವಲ್ ಟು 45 ಹೇಳ್ಬೋದು. ಕರೆಕ್ಟಾ? ಟ್ಯಾನ್ 45ಗೆ 1 ಬರುತ್ತೆ. ಥೀಟಾ ಈಸ್ ಈಕ್ವಲ್ ಟು √3 ಆಗಿದ್ದರೆ ಟ್ಯಾನ್ 60 ಡಿಗ್ರಿ ಅಂತ ಹೇಳ್ಬೋದಾಯಿತು. ಸೊ ಆ್ಯಂಗಲ್ ಆಗ ಥೀಟಾ 60 ಆಗಿರ್ತಿತ್ತು. ಆ 60ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರ್ ಸಿಕ್ತಿತ್ತು. ಬಟ್ ಇಲ್ಲಿ ಆ ಥರ ಸಿಕ್ಕಿಲ್ಲ. ಕರೆಕ್ಟಾ? ಈಗ ನಾವೇನು ಮಾಡಬೇಕು ಅಂದರೆ ಈ ವ್ಯಾಲ್ಯೂನ, ಓಕೆ, ಟ್ಯಾನ್ ಇದೆಯಲ್ಲ, ಆ ಫುಲ್ ಈಕ್ವೇಷನ್ನ ಟ್ಯಾನ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ಸೇಮ್ ಪ್ರೀವಿಯಸ್ ಮೆಥಡೇ. ಈ ಈಕ್ವೇಷನ್ನ ನಾನು, ಓಕೆ, ಟ್ಯಾನಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಎಲ್ಲದನ್ನು ನಾನು ಕಾಸಿಂದ ಡಿವೈಡ್ ಮಾಡಬೇಕು. ಯಾಕೆ? ಸೈನ್ ಬೈ ಕಾಸ್ ಏನು? ಟ್ಯಾನ್ ಥೀಟಾ. ಕರೆಕ್ಟಾ? ಸೊ ಅದಕ್ಕೆ ನಾನು ಕಾಸಿಂದ ಡಿವೈಡ್ ಮಾಡ್ತೀನಿ. ಸೊ ಆಗ 5 ಸೈನ್ ಥೀಟಾ ಬೈ ಕಾಸ್ ಥೀಟಾ -3 ಕಾಸ್ ಥೀಟಾ ಬೈ ಕಾಸ್ ಥೀಟಾ. ಬರೀ ಸೈನು ಅಲ್ಲ, ಎಲ್ಲದಕ್ಕೂ ನಾವು ಕಾಸಿಂದನೇ ಡಿವೈಡ್ ಮಾಡಬೇಕು. ಸೊ ಇದು ಬೈ ಕಾಸ್ ಥೀಟಾ +3 ಕಾಸ್ ಥೀಟಾ ಬೈ ಕಾಸ್ ಥೀಟಾ. ಕರೆಕ್ಟಾ? ಈಗ ಸೈನ್ ಥೀಟಾ ಬೈ ಕಾಸ್ ಥೀಟಾ ಏನು? ಟ್ಯಾನ್ ಥೀಟಾ. ಸೊ ಇದು 3 ಅಲ್ಲ, 5 ಟ್ಯಾನ್ ಥೀಟಾ -3 ಅಷ್ಟೇ. ಯಾಕೆ? ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಡಿವೈಡೆಡ್ ಬೈ ಸೈನ್ ಥೀಟಾ ಬೈ ಕಾಸ್ ಥೀಟಾ ಏನು? ಟ್ಯಾನ್ ಥೀಟಾ. ಸೊ ಇದು ಸಹ ಟ್ಯಾನ್ ಥೀಟಾ. ನೆಕ್ಸ್ಟು ಪ್ಲಸ್ ಇದೆಯಾ? ಪ್ಲಸ್ ಹಾಕೊಳ್ಳಿ. ಕಾಸು ಮತ್ತು ಕಾಸ್ ಕ್ಯಾನ್ಸಲ್ ಆಗಿ ಬರೀ ನಮಗೆ 3 ಮಿಗುತ್ತೆ. ಟ್ಯಾನ್ ಈಸ್ ಈಕ್ವಲ್ ಟು ನಮ್ಗೆ ಏನು ಸಿಕ್ಕಿರೋದು? 4/5. ಸೊ ಟ್ಯಾನ್ ಈಸ್ ಈಕ್ವಲ್ ಟು 4/5 ಹಾಕೊಳ್ಳೋಣ. ಆಗ ಈ 5 ಹಾಗಿರುತ್ತೆ. 4/5 -3 4/5 +3. ಕರೆಕ್ಟಾ? 5 ಕ್ಯಾನ್ಸಲ್, 5 ಕ್ಯಾನ್ಸಲ್. ಸೊ ಇದು 4 - 3 ಎಷ್ಟು? 1. 4 + 3 ಎಷ್ಟು? 7. ಸೊ ನಮಗೆ ಫೈನಲ್ ಆಗಿ ಬೇಕಾಗಿರೋ ಆನ್ಸರ್ ಎಷ್ಟು? 1/7. ಇಷ್ಟೇ. ಓಕೆ, ಟ್ಯಾನ್ನ ಈಕ್ವೇಷನ್ ಯೂಸ್ ಮಾಡಿಕೊಂಡು ಹೇಗೆ ಕನ್ವರ್ಟ್ ಮಾಡೋದು ನೋಡೋಣ. ಆ ಕನ್ವರ್ಟ್ ಮಾಡಿದ್ಮೇಲೆ ನಮಗೆ ಈ ಥರ ಸಿಗುತ್ತೆ. ಕರೆಕ್ಟಾ? ಇಲ್ಲಿ ಟ್ಯಾನ್ ಥೀಟಾ ವ್ಯಾಲ್ಯೂ ಎಷ್ಟು ಕಂಡಿದ್ದೀವಿ? 4/5. ಟ್ಯಾನ್ ಥೀಟಾ ಎಲ್ಲಿದೆಯೋ ಅಲ್ಲಿ 4/5 ಹಾಕಿ ಆನ್ಸರ್ನ ಸಿಂಪ್ಲಿಫೈ ಮಾಡಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಇಷ್ಟೇ, ಥೀಟಾ ವ್ಯಾಲ್ಯೂ ಕಂಡುಹಿಡಿಯೋದು ಇಷ್ಟೇ. ಸಖತ್ ಸಿಂಪಲ್ ಆಗಿರುತ್ತೆ. ಬಟ್ ಕೆಲವೊಂದು ಕ್ವಶನ್ ಮಾತ್ರ ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಈಸಿ ಆಗಿಬಿಡುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಮತ್ತು ಇದು ಫ್ರೀ ವಿಡಿಯೋ ಆಗಿರೋದ್ರಿಂದ ಎಲ್ಲರಿಗೂ ಶೇರ್ ಮಾಡಿ, ಅವರು ಸಹ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿ. ಆ ಬೆಲ್ ಐಕಾನ್ನು ಸಹ ಕ್ಲಿಕ್ ಮಾಡಿ. ಯಾಕೆ ಅಂದರೆ ಪ್ರತಿ ವಾರ 2 ರಿಂದ 3 ಹೊಸ ಟಾಪಿಕ್ನ ಆಪ್ಟಿಟ್ಯೂಡಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು.